ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಕಣೋ. ಪ್ರತಿ ಸಲ ಹೊರಟಾಗಲೂ ಏನಾದರೂ ಒಂದು ನೆಪ ಹೇಳ್ತಾನೆ ಇದೆಯಾ. ಇನ್ನೂ ನಿನ್ನ ಮಾತು ಕೇಳಲ್ಲ. ನಾನು ಹೋಗ್ತಿದ್ದೀನಿ ಅಷ್ಟೇ. ಅವನಿಷ್ಟು ಹೇಳ್ತಾ ಇದ್ರು ನೀ ಹಠ ಮಾಡ್ತಿರೋದು ಸರಿಯಲ್ಲ ಕಣೋ. ಹೌದು ಮಾವ, ಅವರು ಸೇವೆ ಮಾಡ್ತಿರುವಾಗ ಅದಕ್ಕೆ ತೊಂದರೆ ಮಾಡಿದ್ರೆ ಸೇವೆ ಮಾಡಿ ಏನು ಪ್ರಯೋಜನ ಆಗುತ್ತೆ ಹೇಳಿ. ಅದು ಅಲ್ಲದೆ ಅತ್ತೆ ಹೇಳಿರೋ ಅಂಥ ಸೇವೆ ಅದು. ಮಾವ, ಆ ಸೇವೆ ಮಾಡೋದ್ರಿಂದ ಅವ್ರ ಜೀವನ ಚೆನ್ನಾಗಾಗುತ್ತಲ್ವಾ? ಯಾಕೆ ಮಾವ, ಚಂದನ ಅವ್ರ ಜೀವನ ಚೆನ್ನಾಗಾಗೋದು ನಿಮ್ಗೆ ಇಷ್ಟ ಇಲ್ವಾ? ಅವಳ ಜೀವನ ಸರಿ ಹೋಗೋದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಸಾಯಕ್ಕೆ ಹೊರಟಿದ್ದವಳ ಮನಸ್ಸಿನಲ್ಲಿ ಎಷ್ಟು ದುಃಖದಿಂದ ಕೂಡಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವಳ ಜೀವನ ಚೆನ್ನಾಗಾದರೆ ಮೊದಲು ಖುಷಿ ಪಡೋದು ನಾನೇ. ನನಗೆ ಅವಳನ್ನ ನೋಡದೆ ಇರೋಕೆ ಆಗ್ತಾನೆ ಇಲ್ಲ. ದೂರದಿಂದಾದ್ರೂ ಸರಿ ನಾನು ನೋಡ್ಕೊಂಡ್ಬಿಡ್ತೀನಿ ಅಷ್ಟೇ. ಅಷ್ಟೆಲ್ಲ ಕಷ್ಟ ಯಾಕೆ? ಒಂದೆರಡು ದಿನ ವೆಯ್ಟ್ ಮಾಡಿ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ನಲ್ಲ. ಅಪ್ಪ ಪ್ಲೀಸ್ ಅಪ್ಪ, ನನ್ನ ಮಾತು ಕೇಳಿ. ನೀವೆಲ್ಲ ಹೇಳ್ತಿದ್ದೀರಂತ ಅಷ್ಟೇ. ಒಂದೆರಡು ದಿನ ಆದಮೇಲೂ ನೀವೆಲ್ಲ ಇದೇ ರೀತಿ ಹೇಳಿದ್ರೆ ನಾನು ಯಾರ ಮಾತು ಕೇಳಲ್ಲ ಅಷ್ಟೇ. ನೆನಪಿರಲಿ. ವಿಶ್ವ, ನಿಮ್ಮಪ್ಪ ಒಂದು ಸತಿ ಹಠ ಮಾಡಿದ್ರೆ ಅವನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಕಣ. ಅದಕ್ಕೆ ಎಲ್ಲ ಸತ್ಯನೂ ಹೇಳ್ಬಿಡೋದು ಒಳ್ಳೇದು ಅನ್ಸುತ್ತೆ ಕಣೋ. ಅದು ಕಷ್ಟ ತಾತ. ಅವ್ರಿಗೆ ಸತ್ಯ ಗೊತ್ತಾದರೆ ಅವ್ರ ಕೋಪ ಎರಡರಷ್ಟು ಜಾಸ್ತಿ ಆಗುತ್ತೆ. ಅದಕ್ಕೆ ಬಲಿಯಾಗೋದು ನಾವು. ಹಾಗಂತ ಏನು ಹೇಳ್ದೆ ಮುಚ್ಚಿಡೋದು ಇನ್ನೂ ದೊಡ್ಡ ತಪ್ಪಲ್ವೇನೋ? ತಪ್ಪಾಗುತ್ತೆ ನಿಜ. ಆದರೆ ಈಗಾಗಿರೋ ತಪ್ಪನ್ನ ಸರಿ ಮಾಡೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ಅಷ್ಟರಲ್ಲಿ ಏನು ಅನಾಹುತ ಆಗಲ್ಲ ಅಂತೀಯಾ? ಏನಾಗುತ್ತೋ ನನಗೆ ಗೊತ್ತಿಲ್ಲ ತಾನು. ಆದರೆ ಆದಷ್ಟು ಅನಾಹುತ ಆಗದಿರೋ ಹಾಗೆ ನಾನು ತಡಿತೀನಿ. ನಡೀರಿ ನಡೀರಿ. ಅರೆ ಚಿನ್ನು ಮರಿ, ಏನಿದು ಹುಚ್ಚಾಟ? ನನ್ನ ಕಣ್ಣು ಯಾಕೆ ಮುಚ್ತೀರಿ? ಯಾಕೆ ಅಂದ್ರೆ ನಿಮ್ಗೇನೋ ಒಂದು ಸರ್ಪ್ರೈಸ್ ಇದೆ ಅದಕ್ಕೆ. ಸರ್ಪ್ರೈಸಾ? ಏನದು? ಸರ್ಪ್ರೈಸ್ನ ಏನು ಅಂತ ಹೇಳಕ್ಕಾಗತ್ತಾ? ಸರಿ ಸರಿ, ಇವಾಗ ಕಣ್ ತೆಗಿತೀನಿ. ರೆಡಿನಾ? ರೆಡಿ. 1 2 3 ಗೋ. ಚಿನ್ನು ಮರಿ, ಏನಿದೆಲ್ಲ? ನಾವಿಬ್ಬರು ದೂರ ಆದಮೇಲೆ ಒಂದಾಗಿ ಈ ಮನೆಗೆ ನಾನು ಕಾಲಿಟ್ಟಿರೋ ಮೊದಲನೇ ರಾತ್ರಿ. ಅದಕ್ಕೆ ಈ ಅರೇಂಜ್ಮೆಂಟ್ಸ್ ಎಲ್ಲ. ನಾನು ಮದುವೆ ಆಗಿ ಬಂದಾಗ ನಮ್ಮ ಮೊದಲನೇ ರಾತ್ರಿಗೆ ನೀವು ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರಿ. ಅದಕ್ಕೆ ನನ್ನ ಕಡೆಯಿಂದ ನಿಮಗೆ ಪುಟ್ಟ ಗಿಫ್ಟ್. ಇಷ್ಟ ಆಯಿತಾ? ಇಷ್ಟ ಆಯ್ತಾನ? ನೀವು ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿದ್ದೀರಿ ಅಂದರೆ ನನಗೆ ಇಷ್ಟ ಆಗೋದಿಲ್ವಾ? ತುಂಬ ಇಷ್ಟ ಆಯಿತು. ಆದರೆ ಚಿನ್ಮರಿ, ನೀವೊಬ್ಬರೇ ಇದನ್ನೆಲ್ಲ ನನಗಿನ್ನೂ ನಂಬಕ್ಕೆ ಆಗ್ತಾ ಇಲ್ಲ. ರೀ, ಇನ್ಮೇಲೆ ಎಲ್ಲ ಹೀಗೆ ಇರುತ್ತೆ. ಇಷ್ಟು ದಿವಸ ನನಗೋಸ್ಕರ ನೀವೇನೇನೆಲ್ಲ ಮಾಡಿದ್ದೀರ, ಇನ್ನು ಮುಂದೆ ಅಷ್ಟೇ ಪ್ರೀತಿಯಿಂದ ನಾನು ನಿಮಗೆ ಮಾಡ್ತೀನಿ. ಒಂದು ನಿಮಿಷ ಇರಿ, ಈಗಲೇ ಬಂದೆ. ಅರೆ ಬಂದೆ ಬಂದೆ.